ಮಂಗಳೂರಿನ ಬನ್ಸ್ ಹಾಸ್ಟೆಲ್ನ ಶ್ರೀರಾಮಕೃಷ್ಣ ಸ್ಕೂಲ್ನ 43ನೇ ಶಾಲಾ ವಾರ್ಷಿಕೋತ್ಸವ ಸಂಭ್ರಮದಿಂದ ನಡೆಯಿತು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದಿದ್ದವರನ್ನ ಮನರಂಜಿಸಿತು. ಉತ್ತಮ ಶಿಕ್ಷಣಕ್ಕೆ ಹೆಸರು ಪಡೆದುಕೊಂಡಿರುವ ಮಂಗಳೂರಿನ ಬನ್ಸ್ ಹಾಸ್ಟೆಲ್ನ ಶ್ರೀರಾಮಕೃಷ್ಣ ಸ್ಕೂಲ್ನ ವಾರ್ಷಿಕೋತ್ಸವವು ಗೀತಾ ಎಸ್ಎಂ ಶೆಟ್ಟಿ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಳೆ ವಿದ್ಯಾರ್ಥಿ ಹಾಗೂ ಪಾಲಿಶಕ್ತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ವಿಶಾಲ್ ಎಲ್ ಸಾಲ್ಯಾನ್ ಪಾಲ್ಗೊಂಡಿದ್ದರು. ಇದೇ ವೇಳೆ ವಿಶಾಲ್ ಎಸ್ ಸಾಲ್ಯಾನ್ ಅವರ ಪರಿಚಯವನ್ನ ಉಪಪ್ರಾಂಶುಪಾಲೆ ರೂಪಾ ಅವರು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಶಾಲ್ ಎಲ್ ಸಾಲ್ಯಾನ್ ಅವರು, ಬಾಲ್ಯದ ಕ್ಷಣ ಮತ್ತು ನೆನಪು ಮತ್ತೆ ಕಾಡಿದೆ. ಇಲ್ಲಿ ಕಲಿತ ಅದೆಷ್ಟು ಕ್ಷಣ ಮರೆಯುವಂತಿಲ್ಲ ಎಂದು ಹೇಳಿದ ಅವರು, ಸಾಧನೆ ಯಾವುದೇ ಸಮಸ್ಯೆ ಕಾಡಲ್ಲ, ಪರಿಶ್ರಮ ಪಟ್ಟಾಗ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ಎಂದು ಹೇಳಿದರು. ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳು ಬೇರೆ ಸ್ಕೂಲಲ್ಲಿ ಹೋಗಿ ಭಿನ್ನಾಗುವಾಗ I visualize my thing because I was one among the folk students of us that time. So today when I came, I saw when school day time when I got this prize. So I was just sitting and visualizing myself today. Anyways, I'm not going to bore you much. Let me just on a short skill. ಜಾಸ್ತಿ ನಮ್ಮ ಸೀರಿಯಸ್ ಆದ ಸ್ಕೂಲಲ್ಲಿ ಹೋಗಿ ಶಾಲಾ ಕರೆಸ್ಪಾಂಡೆಂಟ್ ಡಾಕ್ಟರ್ ಬಿ ಸಂಜೀವರಾಯ್ ಅವರು ಮಾತನಾಡಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲು ಹಲವು ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿದ್ಯಾರ್ಥಿಗಳ ಸಾಧನೆಗೆ ಪೂರಕ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಹೇಳಿದರು. He was also having a training center, so he said, "You send your students in letter school." What he said is actually true. Now, the profession, the degree or whatever marks you get is not a consideration. Now, how many skills you have? Now, it starts as early as 6th standard. Even 6th or 7th standard, they will ask to get into one sort of vocations. ಶಾಲಾ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರೆಸಿಲ್ಲಾ ಡಿಸೋಜಾ ಅವರು ಶಾಲಾ ವರದಿ ಹಾಗೂ ಅತಿಥಿ ಗಣ್ಯರನ್ನ ಸ್ವಾಗತಿಸಿ ಶಿಕ್ಷಕಿ ಆಶಾ ಅವರು ವಂದಿಸಿದ್ರು. ಈ ವೇಳೆ ಪೋಷಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗಣೇಶ್ ಶೆಟ್ಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಶಾಲಾ ವಿದ್ಯಾರ್ಥಿಗಳು ನಡೆಸಿಕೊಟ್ಟರು. ತದಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆಗಿದ್ದ ವಿದ್ಯಾರ್ಥಿಗಳನ್ನ ಸ್ಮರಣಿಕೆ ನೀಡಿ ಅತಿಥಿ ಗಣ್ಯರು ಗೌರವಿಸಿದ್ರು. ಅದರಲ್ಲದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನ ವಿತರಿಸಲಾಯಿತು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.